आरटीआय कार्यकर्ता भीमाप्पा गडाद यांनी बेळगावमध्ये पत्रकार परिषदेचे आयोजन केले होते। यावेळी ते म्हणाले की राज्य सरकारकडून उत्तर कर्नाटकाकडे पूर्णपणे दुर्लक्ष केले जात आहे, अशी नाराजी त्यांनी व्यक्त केली। 2018ರಲ್ಲಿ ಬೆಳಗಾವಿಯಲ್ಲಿ ಸುವರ್ಣಸೌಧದಲ್ಲಿ ಏನು ಅಧಿವೇಶನ ನಡೆಯಿತು ಆ ಅಧಿವೇಶನಕ್ಕೆ ಪ್ರತಿ ಸಲಕ್ಕಿಂತ ಹೆಚ್ಚಿನ ಹಣ ಖರ್ಚಾಯಿತು ಮಾಹಿತಿ ಹಕ್ಕಿನಿಂದ ಬೆಳಕಿಗೆ ಬಂದಿದೆ। 10 ದಿವಸಗಳ ಕಾಲ ನಡೆದಂಥ ಅಧಿವೇಶನಕ್ಕೆ ಸಾರ್ವಜನಿಕರ ತೆರಿಗೆ ಹಣ 13 ಕೋಟಿ 85 ಲಕ್ಷ 38 ಸಾವಿರ ಹಣ ಖರ್ಚಾಗಿದೆ। ದುಂದು ವೆಚ್ಚ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ ಗಣ್ಯಮಾನ್ಯರ ವಸತಿ ವ್ಯವಸ್ಥೆಗಾಗಿ 4 ಕೋಟಿ 42 ಲಕ್ಷ ರೂಪಾಯಿ ಈ ಯಾರು ತಮ್ಮ ಬೇಡಿಕೆಗಳನ್ನು ಒತ್ತಾಯಿಸಿ ಧರಣಿ ಕುಂಡಿರ್ತಾರೆ ಪ್ರತಿಭಟನೆ ಏನು ಮಾಡ್ತಾರೆ ಅಂಥವ್ರಿಗೆ ಪೆಂಡಾಲ್ ಹಾಕಲಿಕ್ಕೆ 2 ಕೋಟಿ 33 ಲಕ್ಷ 70 ಸಾವಿರ ಹಣ ಖರ್ಚು ಮಾಡಿದ್ದಾರೆ। ಊಟ ಉಪಹಾರಕ್ಕಾಗಿ 3 ಕೋಟಿ ಹಣ ಖರ್ಚಾಗಿದೆ। ಶಾಸಕರುಗಳ ಭತ್ಯೆಗಳಿಗಾಗಿ ಅವ್ರ ಭತ್ಯೆ ಯಾವ ರೀತಿ ಇದೆ ಅಂದರೆ ಬೆಳಗಾವಿ ನಗರದಿಂದ ಅಲ್ಲಿ ಸುವರ್ಣಸೌಧಕ್ಕೆ ಹೋಗಲಿಕ್ಕೆ ಒಂದು ದಿನಕ್ಕೆ 2500 ರೂಪಾಯಿ ಭತ್ಯೆ ಕೊಡ್ತಿದ್ದಾರೆ। ಅದಲ್ಲದೆ ಬೆಂಗಳೂರು ಬರಲಿಕ್ಕೆ ಭತ್ಯೆ, ಈ ಎಲ್ಲ ಭತ್ಯೆಗಳು ಸೇರಿ 2 ಕೋಟಿ 61 ಲಕ್ಷ 75 ಸಾವಿರ ರೂಪಾಯಿ ಭತ್ಯೆಗಳ ಪಾವತಿಯಾಗಿದೆ। ಇಲ್ಲೇ ಏನಾಗಿದೆ ಅಂದರೆ ಇಷ್ಟೊಂದು ಹಣ ಖರ್ಚಾದರೂ ಸಹಿತ ಉತ್ತರ ಕರ್ನಾಟಕದ ರೈತರ ಸಮಸ್ಯೆಗಳ ಬಗ್ಗೆ ಈ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡದೇ ಇರೋದು ಭಾಳ ವಿಪರ್ಯಾಸ ಸಂಗತಿ। ಅದರಲ್ಲಿ ಈ ಸಾರಿ ಏನು ಮಾಡಿದ್ದಾರೆ ಅಂದ್ರೆ ಇಲ್ಲಿ ನಡೀಬೇಕಾದಂಥ ಅಧಿವೇಶನ ಬೆಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ। ಇದು ತುಂಬ ಉತ್ತರ ಕರ್ನಾಟಕ ಜನರಿಗೆ ಮೋಸ ಮಾಡಿದಾರಂತೆ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ। ಇಲ್ಲಿ ಪ್ರವಾಹ ಬಂದ ಜನರು ಬೀದಿ ಪಾಲಾಗಿದ್ದಾರೆ, ಕುಟುಂಬಗಳು ಬೀದಿ ಪಾಲಾಗಿವೆ, ರೈತರ ಬೆಳೆ ಹಾನಿಯಾಗಿದೆ। ಇದ್ರ ಬಗ್ಗೆ ಚರ್ಚೆ ಮಾಡಿ ಯೋಗ್ಯ ನಿರ್ಧಾರ ಇಲ್ಲಿ ತಗೊಳ್ಳೋದು ಬಿಟ್ಕೇರೆ ಇವರೆಲ್ಲ ನಮಗೆಲ್ಲ ಪ್ರತಿಭಟನೆ ಮಾಡಿ ಗೇರೋ ಹಾಕ್ತಾರಂತ ಹೆದರಿಕೆಯಾರು ಇವತ್ತು ಬೆಂಗಳೂರಲ್ಲಿ ಅಧಿವೇಶನ ಮಾಡ್ತಾ ಇದ್ದಾರೆ। ಅವರಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ಮಾಡಿದ್ರೆ ಅಷ್ಟು ಹೊತ್ತು ಅಲ್ಲೇ ಈಗಾದರೂ ಕೂಡ ತಾವು ಈ ನೆರೆ ಸಂತ್ರಸ್ತರ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು, ಅಮೂಲ್ಯ ಸಮಯವನ್ನು ಹಾಳು ಮಾಡಬಾರ್ದು ಅಂತೇಳಿ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ। ಅದಲ್ಲದೆ ಪ್ರತಿ ಸಲ ಅಧಿವೇಶನ ನಡೆದಾಗ ಒಂದು ತಾಸಿಗೆ 2,25,000 ಸಾವಿರದಿಂದ 2,50,000 ಹಣ ಖರ್ಚಾಗ್ತಿತ್ತು। ಇವಾಗ ಏನಾಗಿದೆ ಅಂದರೆ 3,36,000 ರೂಪಾಯಿ ಒಂದು ತಾಸಿಗೆ ಖರ್ಚಾಗಿದೆ। ಆದ್ದರಿಂದ ಸರ್ಕಾರ ಇಲ್ಲಿ ಸಾರ್ವಜನಿಕರ ಹಣ ಪೋಲ್ ಮಾಡಿದೆ ಅಂತ ಹೇಳಿ ಬಯಸ್ತಾ ಇದ್ದೀನಿ। ಕೆಲವು ಪ್ರತಿಷ್ಠಿತ ಹೋಟೆಲ್ಗಳಿಗೆ ಬಾಡಿಗೆ ಪಾವತಿ ಮಾಡಿದ್ದಾರೆ। ಹೋಟೆಲ್ ಫೇರ್ಫೀಲ್ಡ್ ಮೇರಿಯಟ್ 60,77,000 ರೂಪಾಯಿ ಬಾಡಿಗೆ, ಹೋಟೆಲ್ UK 27 ದಿ ಫರ್ನ್ ಸುಮಾರು 47,46,000 ರೂಪಾಯಿ ಬಾಡಿಗೆ ಕೊಟ್ಟಿದ್ದಾರೆ। ಹೋಟೆಲ್ ಕೀರ್ತಿ 31,38,000 ಬಾಡಿಗೆ ಕೊಟ್ಟಿದ್ದಾರೆ। ಇದಲ್ಲದೆ ಲೋಕೋಪಯೋಗಿ ಇಲಾಖೆಯವರು ಸುಮಾರು 5 ಕೋಟಿ 38 ಲಕ್ಷ ಹಣವನ್ನು ಖರ್ಚು ಮಾಡಿದ್ದಾರೆ। ಅವ್ರ ಖರ್ಚಿನ ವಿವರ ಏನಪ್ಪ ಅಂದರೆ ಆ ವಿಧಾನಸೌಧವನ್ನು ಸುವರ್ಣಸೌಧವನ್ನು ಸ್ವಚ್ಛಗೊಳಿಸಲಿಕ್ಕೆ ಪ್ರತಿ ಸಲ 10 ರಿಂದ 15 ಲಕ್ಷ ಹಣ ಖರ್ಚು ಮಾಡ್ತಿದ್ರು। ಈ ಸಾರಿ ಅವರು 30 ಲಕ್ಷ ಹಣವನ್ನು ಖರ್ಚು ಮಾಡಿ ಹೆಚ್ಚಿನ ಸ್ಥಾನ ತೊಗೊಂಡಿದ್ದಾರೆ ಒಂದು। ಅದಲ್ಲದೆ ಅಲ್ಲಿ CC ಕ್ಯಾಮ್ರಾ ಅಳವಡಿಸಲಿಕ್ಕೆ, ಅಂತರ್ಜಾಲ ಮೀಡಿಯಾ ವ್ಯವಸ್ಥೆ ಮಾಡಲಿಕ್ಕೆ 60 ಲಕ್ಷ 40 ಸಾವಿರ ಹಣವನ್ನು ಖರ್ಚಾಗಿದ್ದಾರೆ। ಹೂವಿನ ಗಿಡಗಳ ಅಲಂಕಾರಿಕ ಹೂವಿನ ಗಿಡಗಳನ್ನು ಅವ್ನು ಹಚ್ಚಲಿಕ್ಕೆ 10 ಲಕ್ಷ 38 ಸಾವಿರ ಹಣ ಖರ್ಚು ಮಾಡಿದ್ದಾರೆ। ಒಂದು ಅಧಿಕಾರಿಗಳಿಗೆ ಪ್ರಶ್ನೆ, ಪ್ರತಿ ಸಲ ತಾವು ಅಂತರ್ಜಾಲ ಅಲ್ಲಿ ಇದ್ದೇ ಇರ್ತದೆ, ಪ್ರತಿ ಸಲ 60 ಲಕ್ಷ ಹಣ ಖರ್ಚಾಗ್ತೀರಿ, ಈ ಸಾಮಾನುಗಳನ್ನ ಎಲ್ಲಿ ಹಿಡಿದ್ರಿ, ಏನು ನಿಮ್ಮ ಮನೆಗೆ ಹೋಯ್ತಿರೋ ಸರ್ಕಾರ ಕೊಡ್ತಿರೋ ಸಾರ್ವಜನಿಕರ ಮುಂದೆ ಹೇಳಬೇಕು। ಅಲಂಕಾರಿಕ ಗಿಡಗಳನ್ನ ಪ್ರತಿ ವರ್ಷ ಹಚ್ತಾ ಇದ್ರಿ, ಹೂವುಗಳು ಹಚ್ತಾ ಇದ್ರಿ, ಗಿಡಗಳು ಇವೆಲ್ಲ ಕಿತ್ತು ಹೋಗ್ತಾವೆ, ಒಣಗಿ ಹೋಗ್ತಾವೆ, ಏನು ತುಡುಗು ಮಾಡ್ಕೊಂಡು ನಿಮ್ಮ ಮನೆಗೆ ಹೋಯ್ತಿರೋ ಇದನ್ನು ಕೂಡ ನೀವು ಸಾರ್ವಜನಿಕರಿಗೆ ತಿಳಿಸ್ಕೊಡ್ಬೇಕು। ಅದರಂತೆ ಪೊಲೀಸ್ ಇಲಾಖೆಯವರು ಏನು ಮಾಡಿದ್ದಾರೆ ಅಂದರೆ ಪೊಲೀಸ್ ಇಲಾಖೆಯು ಇವತ್ತು ಸುಮಾರು ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ಕೂಡಿ 2,350 ಜನರು ಒಂದು ಕರ್ತವ್ಯ ಪಾಲನೆಯನ್ನು ಮಾಡಿದ್ದಾರೆ। ಇವರೆಲ್ಲರ ಊಟದ ವ್ಯವಸ್ಥೆಗಾಗಿ 1 ಕೋಟಿ 75 ಲಕ್ಷ ರೂಪಾಯಿ ಹಣ ಖರ್ಚಾಗಿದೆ। ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪೊಲೀಸರನ್ನ ಈ ನಗರಕ್ಕೆ ಕರ್ಕೊಂಡು ಬರಲಿಕ್ಕೆ KSRTC ಅವರಿಗೆ 47 ಲಕ್ಷ ಬಾಡಿಗೆ ಹಣವನ್ನು ಪಾವತಿ ಮಾಡಿದ್ದಾರೆ। ಅದಲ್ಲದೆ CC ಕ್ಯಾಮ್ರಾಗಳು, ಈ ಕ್ಯಾಮ್ರಾಗಳನ್ನು ಖರೀದಿ ಮಾಡಿದರೆ ಎಷ್ಟು ಹಣ ಹಾಕಿತ್ತೋ ಗೊತ್ತಿಲ್ಲ, ಈ ಕ್ಯಾಮ್ರಾಗಳಿಗೆ ಬಾಡಿಗೆ ರೂಪದಲ್ಲಿ 21,58,000 ಹಣವನ್ನು ಪೊಲೀಸ್ ಇಲಾಖೆ ಪಾವತಿ ಮಾಡಿದೆ। ಒಟ್ಟಾರೆಯಾಗಿ ಏನಾಗಿದೆ ಅಂದರೆ ಈ ಅಧಿವೇಶನದಲ್ಲಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗಿದೆ। ಇದನ್ನು ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ದುಂದು ವೆಚ್ಚ ಮಾಡಿದ್ದಾರೆ ಅಂತ ಹೇಳಿ ಬಯಸ್ತಾ ಇದ್ದೀನಿ। भीमाप्पा गडाद माहिती हक्क कार्यकर्ता मुडलगी। ते पुढे म्हणाले की मागील वर्षी बेळगावमध्ये अधिवेशन पार पडले, त्या वर्षी 13 कोटी रुपये खर्च करून राज्य सरकारकडून हे अधिवेशन पार पडले। अधिवेशन मध्ये आलेले पोलीस, आमदार, मंत्री या सर्वांची राहण्याची सोय, जेवणाची सोय या सर्वांसाठी 13 कोटी रुपये खर्च केले गेले। याला काय अर्थ आहे? हा संपूर्ण पैसा वायपळ गेला असल्याचा आक्रोश आरटीआय कार्यकर्ता भीमाप्पा गडाद यांनी व्यक्त केला। अशा या वायपळ खर्च करणाऱ्यांवर ताबा आणणे गरजेचे असल्याचेही त्यांनी सांगितले आहे।